ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಅಂಡರ್ ಆರ್ಮ್ ಅಂದರೆ ಹೇರ್ ರಿಮೂವಲ್ನ ಹೇಗೆ ಮಾಡಬೇಕು, ಅದು ಪರ್ಮನೆಂಟಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಅಂತ ನೋಡ್ಕೊಳ್ಳೋಣ. ಯಾಕೆಂದರೆ ತುಂಬ ಕಮೆಂಟ್ಸ್ ಬರ್ತಾ ಇತ್ತು ಈ ಒಂದು ಇದ್ರ ಬಗ್ಗೆ, ನಮಗೆ ಟಾಪಿಕ್ನ ಬಗ್ಗೆ ವಿಡಿಯೋ ಮಾಡಿಕೊಡಿ, ತುಂಬ ಫೀಮೇಲ್ಸು ತುಂಬ ರಿಕ್ವೈರ್ಮೆಂಟ್ ಇದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ತುಂಬ ಕಮೆಂಟ್ಸ್ ಬರ್ತಾ ಇತ್ತು. ಸೊ ನಿಮ್ಗಳಿಗೋಸ್ಕರ ವಿಡಿಯೋ ಮಾಡಿದ್ದೀನಿ ನೋಡಿ. ಯಾಕೆಂದರೆ ನಾನೇ ಮಾಡಿಸ್ಕೊಂಡ್ರೆ ನಿಮ್ಗೊಂದು ಟ್ರಸ್ಟ್ ಬರುತ್ತೆ ಅಂತ. ಸೊ ನಿಮಗೋಸ್ಕರ ಎಲ್ಲ ನಾನೇ ಟ್ರೈ ಮಾಡಿರೋದು. ತುಂಬ ಚೆನ್ನಾಗಿತ್ತು. ಏನೂ ನಮಗೆ ಎಲ್ಲೂ ಪೇನ್ ಅಂತ ಅನಿಸ್ಲೇ ಇಲ್ಲ, ಆಯಿತಾ. ಅದಕ್ಕೂ ಮುಂಚೆ ಇವ್ರು ಏನು ಮಾಡ್ತಾರೆ ಅಂದರೆ, ಆ ಒಂದು ಲೇಸರ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಅಂಡರ್ ಆರ್ಮ್ನ ನಿಮಗೆ ಟ್ರಿಮ್ ಮಾಡ್ತಾರೆ. ಫೀಮೇಲೇ ಮಾಡ್ತಾರೆ ನೋಡಿ, ಬಳೆಗಳೆಲ್ಲ ಹಾಕಿದ್ದಾರೆ. ಸೊ ನಿಮ್ಗೆ ಗೊತ್ತಾಗಲಿ ಅಂತಲೂ ಹೇಳ್ತಾ ಇದ್ದೀನಿ, ಫೀಮೇಲೇ ಮಾಡ್ತಿದ್ದಾರೆ. ಯಾಕಂದರೆ ಎಷ್ಟೋ ಜನ ಹುಡುಗಿರು, ಗರ್ಲ್ಸು, ಹುಡುಗರು ಮಾಡಿದ್ರೆ ನಿಮಗೆ ಅನ್ಕಂಫರ್ಟೇಬಲ್ ಆಗ್ಬೋದು ಅಂತ ಅವ್ರು ಫೀಮೇಲ ಇರ್ತಾರೆ, ಆಯಿತಾ. ನಿಮ್ಗೆ ಫೀಮೇಲೇ ಎಲ್ಲನೂ ನಿಮ್ಮ ಒಂದು ಲೇಸರ್ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಹೇರ್ನ ರಿಮೂವ್ ಮಾಡಾದಮೇಲೆ ನಿಮಗೆ ಆ ಒಂದು ಇದರಿಂದ ಸ್ಟಿಕ್ಕಿಂದ ಹೇರ್ನ ತೆಗಿತಾರೆ, ಆಯಿತಾ. ಎಲ್ಲೂ ನಿಮಗೆ ಯಾವ ಥರದ್ದು ಪೇನ್ ಕೂಡ ಆಗೋಲ್ಲ. ನಾರ್ಮಲ್ ಟ್ರಿಮ್ ಮಾಡ್ತಿರಲ್ವ ನೀವು, ಓಕೆ. ಅವರು ನೀವು ಮನೇಲೇ ಮಾಡ್ಕೊಂಡು ಹೋಗ್ತೀರಾ ಟ್ರಿಮ್ಮಿಂಗ್ ಅಂದರೆ ನೋ ಪ್ರಾಬ್ಲಮ್. ಇಲ್ಲ ನೀವು ಮನೇಲಿ ಮಾಡಿಲ್ಲ ಅಂದರೆ ಅವರು ಟ್ರಿಮ್ ಮಾಡೇ ಲೇಸರ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಹೇರ್ ರಿಮೂವ್ ಆದಮೇಲೆ ಇವಾಗ ಒಂದು ಸ್ವಲ್ಪ ಅದೇ ಕ್ಲೀನಾಗಿ ಹೊರಿಸ್ತಾರೆ. ಅದನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಜೆಲ್ಲನ್ನು ಹಾಕ್ತಾರೆ. ಜೆಲ್ಲನ್ನು ಹಾಕ್ತಾರೆ, ಆಯಿತಾ. ನಿಮಗೆ ಯಾವುದೇ ಥರದ ಒಂದು ಹೇರ್ದಾಗಿರಲಿ, ಸ್ಕಿನ್ದಾಗಿರಲಿ, ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಟ್ರೀಟ್ಮೆಂಟ್ನ ತೊಗೋಬೋದು. ನಾನು ಲಾಸ್ಟಲ್ಲಿ ಆ ಒಂದು ಕ್ಲಿನಿಕ್ನ ಒಂದು ಇದನ್ನ ಅಡ್ರೆಸ್ ಮತ್ತು ನಿಮ್ಮ ಆ ಒಂದು ಎಲ್ಲಿ ಬರುತ್ತೆ ಅಂತ ನಾನು ಮೆನ್ಷನ್ ಮಾಡಿರ್ತೀನಿ, ಆಯಿತಾ, ಲಾಸ್ಟಲ್ಲಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ, ಅಡ್ರೆಸ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು, ಓಕೆ. ಸೊ ಇದರಲ್ಲಿ ಈ ಥರ ಪ್ಯಾಚಸ್ ಎಲ್ಲ ಹಾಕ್ಬಿಟ್ಟು ಒಂದು 15-20 ನಿಮಿಷ ಬಿಡ್ತಾರೆ. ಬಿಟ್ಟಾದ್ಮೇಲೆ ಲೇಸರ್ ಮಾಡ್ತಾರೆ. ನನಗೆ ಲೇಸರ್ ಮಾಡಾದ್ಮೇಲೆ ಅಂಡರ್ ಆರ್ಮ್ಸ್ ಸ್ವಲ್ಪ ಬ್ಲ್ಯಾಕ್ ಕಪ್ಪಾಗಿದೆ ಅಂತ ಅನಿಸ್ತು. ಸೊ ಅದಕ್ಕೆ ನೀವೇನು ಮಾಡಿ, ಯಾವುದ್ಯಾವುದದು ಆಯಿಂಟ್ಮೆಂಟ್ ಏನಾದರೂ ಬರುತ್ತಾ ಅಂತ ಕೇಳ್ಕೊಳ್ಳಿ. ಆಯಿಂಟ್ಮೆಂಟ್ ಬರುತ್ತೆ, ಅದರಿಂದ ವರ್ಕ್ ಕೂಡ ಆಗಿದೆ. ನಾನು ಬಂದಿದ್ದೆ ಮೊದಲೇ. ಸೊ ನಾನು ಇರಲಿ ಅಂತ, ಓಕೆ. ಸ್ವಲ್ಪ ಕಪ್ಪಾಗುತ್ತೆ, ಸ್ವಲ್ಪ, ಆಯಿತಾ. ಅದಕ್ಕೆ ಆಯಿಂಟ್ಮೆಂಟು ಅವ್ರು ಕೊಡ್ತಾರೆ, ನೀವು ಕೇಳಿ ಈಸ್ಕೊಳ್ಳಿ, ಇಲ್ಲ ಅವರೇ ಸಜೆಷನ್ ಮಾಡ್ತಾರೆ. ಸೊ ನೀವು ಲೇಸರ್ ಮಾಡಬೇಕಾದ್ರೆ ಒಂದು ಸ್ವಲ್ಪ 3 ಟೈಮ್ಸ್ ಮಾತ್ರ ನಮಗೆ ಪಿಕ್ ಮಾಡಿದವ್ರ ಥರ ಒಂಥರ ಸ್ವಲ್ಪ ಇರುವೆ ಕಡ್ದಷ್ಟು ಪೇನ್ ಅನ್ನಿಸ್ತು, ಇರುವೆ ಕಡ್ದಂಗೆ ಅನ್ನಿಸ್ತು, ಸ್ಮಾಲ್ ಇರುವೆ. 3 ಟೈಮ್ಸ್ ಇರೋದನ್ನು ಇದ್ದಂಗೆ ಹೇಳ್ತಾ ಇದ್ದೀನಿ ನಾನು, ಓಕೆ. ನಿಮಗೆ ಪರ್ಮನೆಂಟಾಗಿ ಹೇರ್ನ ರೆಡ್ಯೂಸ್ ಆಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ರೆಡ್ಯೂಸ್ ಆಗುತ್ತೆ. ಇದ್ರದ್ದು ಕಾಸ್ಟು ಅದೆಲ್ಲ ನೀವು ಒಂದ್ಸಲ ಕ್ಲಿನಿಕ್ಗೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ಕೇಳ್ಕೊಳ್ಳಿ, ಓಕೆನಾ. ಇಲ್ಲಿಂದ ನೀವು ಎಷ್ಟು ಕಾಸ್ಟು ತುಂಬ ಅದೇ ತುಂಬ ಕಮ್ಮಿನೇ ಇರುತ್ತೆ, ಜಾಸ್ತಿ ಏನೂ ಇರಲ್ಲ. ಆ್ಯಂಡ್ ನಿಮಗೆ ಒಂದೇ ಸರಿ ಪೇ ಮಾಡಿಕೊಂಡ್ರೆ ನೀವು ಫ್ರೀಯಾಗಿ ಲೈಫ್ ಲಾಂಗ್ ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೋಬೋದು. ಅಂದರೆ ಎಲ್ಲದಕ್ಕಲ್ಲ, ಏನು ನೀವು ಅಂಡರ್ ಆರ್ಮ್ಗೆ ಅಂತೇಳಿ ಫೀನ ಪೇ ಮಾಡಿರ್ತಾರಲ್ಲ ಅದಕ್ಕೆ. ಇವಾಗ ಲೇಸರ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ನನಗೆ 3 ಪಿಕ್ ಮಾತ್ರ ಹಂಗೆ ಅನಿಸ್ತು, 3 ಟೈಮ್ಸ್. ಅದಾದಮೇಲೆ ಏನೋ ನಾರ್ಮಲಾಗೇ ಇತ್ತು. ಈ ಥರ ಅವರು ಲೇಸರ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಾನು ನನ್ನದೇ ವಿಡಿಯೋನ ನಿಮಗೋಸ್ಕರ ಲೇಸರ್ನ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಏನೂ ಆಗಲ್ಲ, ಓಕೆ, ಡೋಂಟ್ ವರಿ. ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ. ಏನಾದರೂ ಆಗ್ತಾಯಿತ್ತು ಅಂದರೆ ನಾನು ಹೇಳ್ತಾ ಇದ್ದೆ ನಿಮಗೆ. ಜಸ್ಟ್ ಅದು ಟ್ಯಾಪ್ ಮಾಡ್ದಂಗೆ ಆಗ್ತಾ ಇರುತ್ತೆ, ಆ ಫೀಲ್ ಆಗ್ತಾ ಇರುತ್ತೆ. ಆರಾಮಾಗಿ ಫ್ರೀಯಾಗಿ ನೀವು ಏನೇ ಕ್ವಶನ್ಸು ಮತ್ತು ಡೌಟ್ಸ್ಗಳಿದ್ರೂ ಕೂಡ ಡಾಕ್ಟರ್ ಅಭಿಷೇಕ್ ಅಂತ ಇರ್ತಾರೆ, ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊಳ್ಳಿ, ಏನೇ ಕ್ವಶನ್ಸ್ ಇದ್ದರೂ, ಏನೇ ಡೌಟ್ಸ್ ಇದ್ರೂ ಕೇಳ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಟ್ರೀಟ್ಮೆಂಟ್ನ ತೊಗೋಬೋದು, ಓಕೆ. ಹೋದ ತಕ್ಷಣ ಟ್ರೀಟ್ಮೆಂಟ್ ತೊಗೋಬೇಕೇ ಅಂತ ಏನೂ ಇಲ್ಲ. ಯಾವುದೇ ಇರ್ಬೋದು, ನೀವು ಸ್ಕಿನ್ನು ಮತ್ತು ಹೇರ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಹೇರ್ ರಿಮೂವಲ್ ಆಗಿರ್ಬೋದು, ಯಾವುದೇ ಇರ್ಬೋದು, ಸ್ಕಾರ್ಸ್ ಆಗಿರ್ಬೋದು, ಓಕೆ. ಎಲ್ಲ ಥರದ ಟ್ರೀಟ್ಮೆಂಟ್ ಇಲ್ಲಿ ಸಿಗುತ್ತೆ. ನನಗೆ ಅವ್ರ ಡಾಕ್ಟ್ರು ಕೂಡ ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ, ತುಂಬ ಇಷ್ಟ ಆಯಿತು ನನಗೆ. ಸೊ ನಿಮಗೋಸ್ಕರ ಈ ಒಂದು ವಿಡಿಯೋ ಮಾಡಿರೋದು. ಹೇಗೆ ಅನಿಸ್ತು ಅಂತ ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಇನ್ನೂ ಏನಾದರೂ ಗ್ರೋಮಿಂಗ್ಸ್ ಬಗ್ಗೆ, ಸ್ಕಿನ್ ಕೇರ್ ಬಗ್ಗೆ, ಹೇರ್ ಕೇರ್ ಬಗ್ಗೆ ಏನಾದರೂ ವೀಡಿಯೋಸ್ಗಳು ಬೇಕಿತ್ತು ಅಂದರೆ ನನಗೆ ಹೆಚ್ಚು ಕಮೆಂಟ್ ಮಾಡಿ ತಿಳಿಸಿ. ನಾನು ಹೆಚ್ಚು ಯಾವುದು ಕಮೆಂಟ್ನ ಬರುತ್ತಲ್ಲ, ಖಂಡಿತವಾಗ್ಲೂ ಆ ಒಂದು
ಕಮೆಂಟ್ನ ಮೂಲಕ ಯಾವುದು ಹೆಚ್ಚು ಕಮೆಂಟ್ ಬಂದಿರುತ್ತೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಖಂಡಿತವಾಗ್ಲೂ ನಿಮಗೋಸ್ಕರ. ಆ್ಯಂಡ್ ಇದಾದಮೇಲೆ ಅವರು ಆ ಕ್ರೀಮ್ನ ಅಪ್ಲೈ ಮಾಡ್ತಾರೆ. ಜಸ್ಟ್ ಓಕೆ, ನಿಮ್ಗೇನು ಫೀಲೇ ಆಗೋಲ್ಲ, ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಈ ಥರ ನೀವು ಟ್ರೀಟ್ಮೆಂಟ್ನ ತೊಗೋಬೋದು. ಅದು ಪರ್ಮನೆಂಟಾಗಿ ನಿಮಗೆ ಹೇರ್ ಬರಲ್ಲ, ತಲೆಯಲ್ಲಿರಲಿ, ಪರ್ಮನೆಂಟಾಗಿ ಬರಲ್ಲ. ಓಕೆ ಓಕೆ ಯಾಕೆಂದರೆ ಒಬ್ಬರಿಗೆ ಆ ಒಂದು ಸ್ವಲ್ಪ ತಿಂಗಳುಗಳು ದಿನಗಳಿಗೆ ಮಾತ್ರ ಹೇರ್ ಬೇಡ ಅಂತ ಅನ್ಸಿರುತ್ತೆ, ಆಮೇಲೆ ಬೇಕು ಅಂದಾಗ ಅದು ಹೇರ್ ಬರಲ್ಲ ನಿಮಗೆ. ಓಕೆ, ಸೊ ಪರ್ಮನೆಂಟಾಗಿ ನಿಮಗೆ ಹೇರ್ ಬರಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ನ ತಗೊಳ್ಳಿ. ಪರ್ಮನೆಂಟಾಗಿ ನಿಮ್ಗೆ ಹೇರ್ ಬೇಡ ಅಂದರೆ ತಗೊಳ್ಳಿ. ಓಕೆ ಫೈನ್. ಓಕೆ, ಹಾಗಾದರೆ ಮತ್ತೆ ಸಿಗ್ತೀನಿ ಹೊಸ ಒಂದು ಟಾಪಿಕ್ನ ಒಂದಿಗೆ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸಿಗೋಣ, ಬಾಯ್.